ಇವನು ಕರುಣಾಮಯಿ. ಭಕ್ತರು ಬೇಡಿದ ವರವನ್ನ ಇಲ್ಲ ಅನ್ನದೆ ಕರುಣಿಸೋ ಮಹಾದೇವ. ಶಿವ ಶಿವ ಎಂದರೆ ಸಾಕು, ತನ್ನ ಭಕ್ತರು ಯಾವುದೇ ಕಷ್ಟದಲ್ಲಿದ್ದರೂ ಅವ್ರನ್ನ ಕಾಪಾಡೋ ಶಂಭುಲಿಂಗ. ಹೀಗೆ ಸಾವಿರಾರು ಹೆಸರುಗಳಿಂದ ಕರೆಸಿಕೊಳ್ಳೋ ಈ ಮಹಾದೇವ ಸಹಸ್ರಾರು ಲಿಂಗದ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ನೆಲೆಯೂರಿದ್ದಾನೆ. ಅದುವೇ ಸಹಸ್ರಲಿಂಗ ಕ್ಷೇತ್ರ. ನಮಸ್ಕಾರ ಸ್ನೇಹಿತರೆ, ಟೂರಿಫಿಕ್ ವ್ಲಾಗ್ಸ್ ಚಾನಲಿಗೆ ಸ್ವಾಗತ. ನಾನು ಸ್ಫೂರ್ತಿ ಸುರೇಂದ್ರ. ಈ ಕ್ಷೇತ್ರ ಪುರಾಣ ಪ್ರಸಿದ್ಧ ಅಂತಾನೆ ಹೇಳ್ಬೋದು. ನೀವು ಯಾವ ಕಡೆ ನೋಡಿದ್ರೂ ಶಿವಲಿಂಗ, ನಂದಿ, ಮಹಾಗಣಪತಿ ವಿಗ್ರಹಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. ಈ ಲಿಂಗಗಳು ಇರೋದು ಶಾಲ್ಮಲಾ ನದಿಯ ಹರಿವಿನಲ್ಲಿ. ಪ್ರತಿಯೊಂದು ಕ್ಷೇತ್ರಕ್ಕೂ ಇತಿಹಾಸ ಇರುವ ಹಾಗೆ ಈ ಪುಣ್ಯ ಕ್ಷೇತ್ರಕ್ಕೂ ಕೂಡ ಇತಿಹಾಸ ಇದೆ. ಸಾವಿರದ 608ರಿಂದ 1718ರವರೆಗೆ ಇಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಸೋದೆಯ ಮೊದಲ ದೊರೆ ಅರಸಪ್ಪ ನಾಯ್ಕರಿಗೆ ಮಕ್ಕಳಿರಲಿಲ್ಲ. ನನಗೆ ಮಕ್ಕಳಾದ್ರೆ ಶಾಲ್ಮಲಾ ನದಿಯಲ್ಲಿ ಶಿವಲಿಂಗ ಸ್ಥಾಪನೆಯನ್ನ ಮಾಡಿಸುತ್ತೇನೆ ಎಂದು ಹರಕೆ ಹೊತ್ಕೊಳ್ತಾರೆ. ತಮಗೆ ಮಕ್ಕಳಾದ ಬಳಿಕ ಈ ನದಿಯ ಬಂಡೆಗಳ ಮೇಲೆ ಒಂದೆರಡು ಶಿವಲಿಂಗಗಳನ್ನ ಕೆತ್ತನೆಯನ್ನ ಮಾಡಿಸುತ್ತಾರೆ. ಆನಂತರ ಸದಾಶಿವ ನಾಯಕ ಎಂಬ ಅರಸರು ಆಳ್ವಿಕೆಗೆ ಬಂದಾಗ ಅಪಾರ ಶಿವ ಭಕ್ತರಾಗಿರ್ತಾರೆ. ಆದ್ದರಿಂದ ಈ ನದಿಯಲ್ಲಿ ಸಾವಿರಾರು ಶಿವಲಿಂಗಗಳನ್ನ ಕೆತ್ತಿಸಿ ಪೂಜೆಯನ್ನ ಮಾಡ್ತಿರ್ತಾರೆ. ಲಿಂಗಗಳನ್ನು ಶಾಲ್ಮಲಾ ನದಿಯ ಬಂಡೆಗಳ ಮೇಲೆ ಯಾಕೆ ಕೆತ್ತನೆ ಮಾಡಿಸಿದ್ರು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅದಕ್ಕೆ ಕಾರಣ ಈ ನದಿ ತುಂಬಾ ಪವಿತ್ರವಾದದ್ದು. ಶಿವಲಿಂಗಗಳಿಗೆ 3 ಹೊತ್ತು ಅಭಿಷೇಕಗಳಾಗ್ಲಿ ಅಂತ ಇಲ್ಲಿ ಕೆತ್ತನೆಯನ್ನ ಮಾಡಿಸಿರ್ತಾರೆ. ಶಿವರಾತ್ರಿ ಹಬ್ಬದಂದು ಸಾವಿರಾರು ಭಕ್ತಗಳು ಇಲ್ಲಿಗೆ ಬಂದು ಪೂಜೆ ಮಾಡಿಕೊಂಡು ತಮ್ಮ ಬೇಡಿಕೆಗಳನ್ನ ಆ ಶಿವನ ಮುಂದೆ ಹೇಳ್ಕೊಳ್ತಾರೆ. ಇಲ್ಲಿಗೆ ಬರಬೇಕಾದ್ರೆ ಬೇಸಿಗೆ ಕಾಲದಲ್ಲಿ ಬಂದರೆ ಸಾವಿರಾರು ಲಿಂಗಗಳ ದರ್ಶನ ನಾವು ಪಡೆಯಬಹುದು. ಮಳೆಗಾಲದಲ್ಲಿ ಬಂದ್ರೆ ನೀರಿನ ಪ್ರಮಾಣ ಹೆಚ್ಚಿರೋದ್ರಿಂದ ಲಿಂಗಗಳು ನೀರಿನಲ್ಲಿ ಮುಳುಗೋಗಿರುತ್ತೆ, ನಮಗೆ ದರ್ಶನ ಸಿಗದೇ ಇರಬಹುದು. ಇಲ್ಲಿ ನಿಮ್ಮ ಗಾಡಿಗಳನ್ನ ಪಾರ್ಕ್ ಮಾಡೋದಕ್ಕೆ ತುಂಬಾನೇ ಜಾಗ ಇದೆ. ಪಾರ್ಕಿಂಗ್ ಟಿಕೆಟ್ ಅಂತ ತಗೋಬೇಕಾಗುತ್ತೆ.
ಇಲ್ಲಿ ಯಾವುದೇ ರೀತಿ ಅಡಿಗೆಯನ್ನ ಮಾಡಿಕೊಂಡು ಊಟ ಮಾಡುವಂತಿಲ್ಲ. ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಗಳನ್ನ ಹಾಕಿದ್ದಾರೆ. ದಯವಿಟ್ಟು ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿ ಹಾಗೂ ಪರಿಸರನ ಉಳಿಸಿ ಬೆಳೆಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದ.